ಈ ಸ್ಕ್ರೀನ್ ಶಾಟ್ ನೋಡಿ. ಸೊ ಪೋಸ್ಟ್ ವರ್ಕೌಟ್ ನೀವೇನು ತಿಂದೆ ಮಲಗಿದ್ರೆ ಪ್ರಾಬ್ಲಮ್ ಇಲ್ಲ, ನೋ ಇಶ್ಯೂಸ್. ಆಕ್ಚುಲಿ ಫಂಡಮೆಂಟಲ್ಸ್ ಏನ್ ಗೊತ್ತಾ, ಎವ್ರಿ 3 to 4 hours ಒಂದು ಮೀಲ್ ಫೀಡ್ ಮಾಡಿ. ಲೈಕ್ ನಿಮಗೆ ಹೆಂಗಿರ್ಬೇಕು ಮೀಲ್ ಅಂದ್ರೆ, ಆ ಮೀಲ್ ಒಳಗೆ ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್ಸ್, ಫೈಬರ್ಸ್ ಎಲ್ಲದೂ ಇರ್ಬೇಕು ಆಯ್ತಾ. 1 portion ಪ್ರೋಟೀನ್, 1 portion ಕಾರ್ಬ್ಸ್, ಫ್ಯಾಟ್ ಮಿಕ್ಸ್ ಆಗಿರುತ್ತೆ, ಇನ್ನೊಂದು ಪೋರ್ಷನ್ ಫೈಬರ್ಸ್ ಅಂದ್ರೆ ತರಕಾರಿಗಳು. ಸೊ ಇದನ್ನ ನೀವು ಮಾಡ್ಕೊಂಡಾಗ ನೀವು ಲಾಸ್ಟ್ ಮೀಲ್ ಲೈಕ್ ಏನೋ ಜಿಮ್ ಆದ ತಕ್ಷಣ ಮಲ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಲೈಕ್ ಜಿಮ್ ಆದ ತಕ್ಷಣ ಮಲಗಲ್ಲ, ಯೂಶಲಿ ಒಂದ್ ಸ್ವಲ್ಪ ಟೈಮ್ ಇರುತ್ತೆ, ಅರ್ಧ ಗಂಟೆ 1 hour. ಸೊ ಅದಕ್ಕಿಂತ ಮುಂಚೆ ನೀವು ಫೀಡ್ ಮಾಡೇ ಮಲಗಬೇಕು ಅನ್ನೋದು ಏನೂ ರೂಲ್ ಇಲ್ಲ. ಸೊ ಆಸ್ ಲಾಂಗ್ ಆಸ್ ಯು ಆರ್ ಕನ್ವೀನಿಯಂಟ್ ವಿತ್ ಯುವರ್ ಕರೆಂಟ್ ರುಟೀನ್ ಲೈಫ್ ಸ್ಟೈಲ್, ವಿ ಆರ್ ಗುಡ್ ವಿತ್ ಇಟ್ ಆಯ್ತಾ. ಅದಕ್ಕೆ ಏನೇ ಮಾಡಿಫಿಕೇಶನ್ಸ್ ಮಾಡೋದು ಅಥವಾ ಇನ್ನೊಂದೇನೋ ಪ್ಯಾನಿಕ್ ಆಗೋದು, ಡೌಟ್ಫುಲ್ ಆಗಿರೋದು ಏನೋ ಅವಶ್ಯಕತೆ ಇಲ್ಲ. ನೀವು ಬೇಗ ಮಲಗ್ತಾ ಇದ್ದೀರಾ ಅಂದ್ರೆ ಬೇಗ ಹೇಳ್ತೀರಾ. ಸೊ ನಿಮ್ದು ಬ್ರೇಕ್ಫಾಸ್ಟ್ ಬೇಗ ಇರುತ್ತೆ, ಸೊ ನಿಮ್ದು ಡಿನ್ನರ್ ಕೂಡ ಅರ್ಲಿ ಇರುತ್ತೆ. ಸೊ ನಿಮ್ಗೆ ಆ ಫುಡ್ ಸೈಕಲ್, ಆ ಫುಡ್ ಟೈಮಿಂಗ್ಸ್ ಮ್ಯಾಚ್ ಆಗುತ್ತೆ. ಸೊ ಇಟ್ ಈಸ್ ಕನ್ವೀನಿಯಂಟ್ ಫಾರ್ ಯು, ಯು ಕ್ಯಾನ್ ಆರಾಮ್ಸೆ ಫಾಲೋ ಆಯ್ತಾ. ಅದ್ರಲ್ಲಿ ನೀವು ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವು ಹೇಳಿದ್ನಲ್ಲ, ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್, ಫೈಬರ್ಸ್ ನ ಥ್ರೂ ಔಟ್ ದ ಡೇ ಒಂದು 3-4 ಮೀಲು ಸ್ಮಾಲ್ ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ನಿಮ್ಮ ಗೋಲ್ ತಕ್ಕನಂಗೆ ವರ್ಕೌಟ್ ಮಾಡಿ, ಸ್ಲೀಪು, ರಿಕವರಿ ಮೇಂಟೈನ್ ಮಾಡಿ, ಅಷ್ಟೇ ಮುಗೀತು. ನಿಮ್ ಗೋಲ್ನ ಇವೆಂಚುಲಿ ನೀವು ಅಚೀವ್ ಮಾಡೇ ಮಾಡ್ತೀರಾ.